ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಹೀರೆಕಾಯಿಯನ್ನು ಬಳಸಿ ಒಂದು ಗೊಜ್ಜು ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು, ಜೊತೆಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭ ಕೂಡ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು 2 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿನಲ್ಲಿ ಹುರ್ಕೋಬೇಕು. 1 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊಂಬಿಡೋಣ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗತ್ಲು ಅದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 3ರಿಂದ 4 ಕೆಂಪು ಮೆಣಸಿನಕಾಯಿ. ಇಲ್ಲಿ ಬ್ಯಾಡಗಿ ಮತ್ತು ಗುಂಟೂರನ್ನ ನೀವು ಹಾಕ್ಕೋಬೋದು, ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಇದಾದ ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೊಂಡ್ಬಿಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ. ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡು ಇರೋ ಬಿಸಿನೇ ಸಾಕು, ಚೆನ್ನಾಗಿ ಹುರ್ಕೊಂಬಿಟ್ಟು ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 8-10 ಕರಿಬೇವಿನ ಎಲೆ, ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಂಡಿದ್ದೀನಿ. ಇದೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಈಗ ಒಗ್ಗರಣೆ ಆಗತ್ಲು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು, ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಅದರದ್ದು ಎಡ್ಜಸ್ ಇರುತ್ತಲ್ಲ, ಅದನ್ನು ತೆಗೆದು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು 3ರಿಂದ 4 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಿಸಿ ಬರಬೇಕು. ಈಗ ಆಗಿದೆ ಇದು, ನೋಡಿ ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ 3ರಿಂದ 4 ನಿಮಿಷ ಇದನ್ನು ಬಾಡಿಸ್ಕೋಬೇಕು. ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ ನಾವು ಹುರ್ಕೊಂಡಿರೋ ಮಸಾಲೆ ಆರಿರುತ್ತೆ, ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕು. ಈಗ ಇದಾಗಿದೆ. ಅಷ್ಟೊತ್ತಿಗೆ ಅರ್ಧ ಮುಕ್ಕಾಲು ಹೀರೆಕಾಯಿ ಬೆಂದಿರುತ್ತೆ. ಅರ್ಧ ಕಪ್ನಷ್ಟು ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಹುಣಸೆ ರಸದ್ದು ಹಸಿ ವಾಸನೆ ಹೋಗಬೇಕು. ಒಂದು 3 ನಿಮಿಷ ಆದರೆ ಸಾಕು. ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಪದಾರ್ಥ, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಹದದಲ್ಲಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು. ಎಣ್ಣೆ ರಿಲೀಸ್ ಆಗೋ ತನಕ ಮುಚ್ಚಳ ಮುಚ್ಚಿ ಕುದಿಸ್ಕೋತಾ ಇದ್ದೀನಿ. ಈಗ ಎಣ್ಣೆ ರಿಲೀಸ್ ಆಗಿದೆ. ಈ ಹದದಲ್ಲಿ ಇರಬೇಕು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ತುಂಬ ಸರಳವಾದ್ದು, ಅಷ್ಟೇ ರುಚಿಯಾಗಿರೋವಂಥದ್ದು. ಇನ್ನು ಮುಂದಿಂದು ಇದೇ ಹೀರೆಕಾಯಿಯಿಂದ ಒಂದು ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಚಪಾತಿಗೆ. ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಕಾಯಿ ಬೀಜ ಹುರ್ಕೋತಾ ಇದ್ದೀನಿ. ಈಗ ಸುಮಾರು ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ. ಎಳ್ಳನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಇಲ್ಲ ಅಂತಂದರೆ ಹಸಿ ವಾಸನೆ ಬಂದ್ಬಿಟ್ರೆ ಎಣ್ಣೆಗಾಯಿ ಚೆನ್ನಾಗಿರಲ್ಲ. ಹಾಗಾಗಿ ಇದು ತುಂಬ ಮುಖ್ಯವಾದ ಅಂಶ. ಈಗ 2 ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆರಕ್ಕೆ ಬಿಡೋಣ. ಈಗ ಅದೇ ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿದಿರೋ ಅಂಥದ್ದು, ಅಥವಾ ಈ ಥರ ಪುಡಿ ಅಂಥದ್ದು ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ಅದು ಕೂಡ ಸ್ವಲ್ಪ ಲೈಟಾಗಿ ಘಮ ಬರಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿ ತನಕ ಇದನ್ನು ಹುರ್ಕೊಂಡು ಒಂದು ತಟ್ಟೆಗೆ ಇದನ್ನು ಹಾಕ್ಕೋಬೇಕು. ಎಲ್ಲ ಸಂಪೂರ್ಣವಾಗಿ ಆರಲಿ. ಅಷ್ಟೊತ್ತಿಗೆ ನಾವು ಮಿಕ್ಕ ತಯಾರಿನ ಮಾಡ್ಕೋಬೋದು. ಇಲ್ಲಿ ನಾನು 1 ಹೀರೆಕಾಯಿನ ತೊಗೊಂಡಿದ್ದೀನಿ. ಆದಷ್ಟು ಎಳೆದಾಗಿರಬೇಕು, ತುಂಬ ಎಳೆದಲ್ಲ. ಈ ಥರ ಇದ್ರೆ ಚೆನ್ನ. ಅದ್ರ ಹೊರಗಡೆದು ಸಿಪ್ಪೆ ಇರುತ್ತಲ್ಲ, ಅದನ್ನು ಲೈಟಾಗಿ ತೆಕ್ಕೊಳ್ಳಿ. ತುಂಬ ಜಾಸ್ತಿ ತೆಗಿಯೋದು ಬೇಡ, ಶೇಪ್ ಹಾಗೇ ಇರಲಿ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಮಸಾಲೆ ಹುರ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಕ ಪದಾರ್ಥಗಳನ್ನು ಸೇರಿಸ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ಇದು ಒಂದು ತಯಾರಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ಸ್ಪೂನ್ನಷ್ಟು ಬೆಲ್ಲ, ಇದ್ರ ಜೊತೆಗೆ ಅರಿಶಿನ ಒಂದು ಅರ್ಧ ಸ್ಪೂನ್ನಷ್ಟು, 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಖಾರದ್ದು ಮತ್ತು ಕಲರ್ದು 2 ಒಂದೊಂದು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು
ಒಂದು 2 ಅಥವಾ 3 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ಒಂಥರ ಪೇಸ್ಟ್ ಥರ ಬರಬೇಕು. ನೀವು ಪುಡಿ ಬೇಕಾದರೂ ಮಾಡ್ಕೋಬೋದು, ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಂದು 3-4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ, ಇಷ್ಟು ಉದ್ದದ್ದು, ನೀವು ಚಿಕ್ಕದು ದೊಡ್ಡದು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಸುಮಾರು 1 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಹೆಚ್ಚು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಬಂದರೆ ಸಾಕು. ಈ ರೀತಿಯಾಗಿ ಮಾಡ್ಕೋಬೇಕು. ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಹರಡಬೇಕು. ಈ ಥರ ಆಗಿದೆ ಅಂತ ಆದರೆ ತೆಕ್ಕೊಂಡ್ಬಿಡೋಣ ಒಂದು ತಟ್ಟೆಗೆ. ಜಾಸ್ತಿ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ. ಈ ಥರ ಆದರೆ ಸಾಕು. ಈ ಥರ ಮಾಡೋದ್ರಿಂದ ಬೆಂದ ಮೇಲೂ ಅದು ಅದೇ ಶೇಪಲ್ಲಿ ಇರುತ್ತೆ. ಹಾಗಾಗಿ ಇದು ಮಾಡೋದು ತುಂಬ ಒಳ್ಳೆಯದು. ಈಗ ಎಣ್ಣೆ ಕಾದಿದೆ, ಅಷ್ಟೇ ಸಾಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಆಗಿದೆ ಇದು. ಇದಕ್ಕೆ ಒಂದು 4-5 ಕರಿಬೇವಿನ ಎಲೆ, ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಏಕೆಂದರೆ ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಆದರೆ ಸಾಕು. ಒಂದು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಈಗ ಸ್ವಲ್ಪ ಮೆತ್ತಗೆ ಆಗಿದೆ. ಇದಕ್ಕೆ ಮಸಾಲೆ ಹಾಕ್ಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಅರಿಶಿನ, ರೆಡ್ ಚಿಲ್ಲಿ ಪೌಡರು 1 ಟೀ ಸ್ಪೂನು, ಧನಿಯಾ ಪೌಡರ್ ಕೂಡ 1 ಟೀ ಸ್ಪೂನು. ಮಸಾಲೆಗೂ ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಇದಕ್ಕೆ ಗ್ರೇವಿಗೆ ಹಾಕ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ಮಸಾಲೆ ಹುರಿತಾ ಸ್ವಲ್ಪ ಡ್ರೈ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೋಬೇಕು. ಈಗ ಹೀರೆಕಾಯಿನ ನಾವು ಬಾಡಿಸ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಸ್ವಲ್ಪ ಆರಿದೆ. ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಕೆಳಗಡೆ ತನಕ ಕಟ್ ಮಾಡ್ಕೋಬಾರ್ದು. ಸ್ವಲ್ಪ 1 ಇಂಚು ಅಥವಾ ಅರ್ಧ ಇಂಚಿನಷ್ಟು ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನಾವು ನಾರ್ಮಲ್ ಆಗಿ ಬದನೆಕಾಯಿಗೆ ಮಾಡ್ತೀವಲ್ಲ, ಆ ರೀತಿಯಾಗಿ ಎಲ್ಲಾನು ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಬಳಸೋಕ್ಕೆ ಮುಂಚೆ ಒಂದ್ಸಲ ರುಚಿ ನೋಡಿ ಬಳಸಿದ್ರೆ ಒಳ್ಳೆಯದು. ಒಂದೊಂದ್ಸಲ ಕಹಿ ಇರುತ್ತೆ. ಹಾಗಾಗಿ ಈ ಥರ ನಾನು ಕಟ್ ಮಾಡಿಕೊಂಡು ಇದಕ್ಕೆ ನಾವು ಮಾಡ್ಕೊಂಡಿರೋ ಮಸಾಲೆನ ತುಂಬಬೇಕು. ಈ ರೀತಿಯಾಗಿ ಆದಷ್ಟು ಬೀಜ ಇಲ್ಲದೆ ಇರೋ ಅಂಥ ಹೀರೆಕಾಯಿ ತಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಎಲ್ಲದಕ್ಕೂ ಮಸಾಲೆನ ತುಂಬ್ಕೋಬೇಕು. ಹೀಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಸಂಪೂರ್ಣವಾಗಿ. ಈಗ ನಮ್ಮ ಗ್ರೇವಿಯಲ್ಲಿ ಬೇಯ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಉಳಿದಿರುತ್ತಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಆವಾಗ ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಹಂತದಲ್ಲಿ ಒಂದು ಅರ್ಧ ಲೋಟ ಅಥವಾ 3/4 ಲೋಟ ನಿಮಗೆ ನೀರಾಗಿ ಬೇಕಾ ಅಥವಾ ಸ್ವಲ್ಪ ಗಟ್ಟಿಯಾಗಿ ಬೇಕಾ ಗ್ರೇವಿ ಅನ್ನೋದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಸುಮಾರು ಒಂದು 3/4 ಲೋಟದಷ್ಟು ನೀರನ್ನ ಮಿಕ್ಸಿಗೆ ಹಾಕಿ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮಸಾಲೆನಲ್ಲೂ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗ್ರೇವಿ ರೆಡಿಯಾಗಿದೆ. ನಾವು ಅಲ್ಲಿ ಹೀರೆಕಾಯಿಗೂ ಎಲ್ಲ ಮಸಾಲೆ ತುಂಬಿ ಇಟ್ಕೊಂಡಿದ್ದೀವಿ. ಇದನ್ನು ಈ ಥರ ಇಟ್ಕೋಬೇಕು. ಈಗಾಗಲೇ ಗ್ರೇವಿ ಕುದೀತಾ ಇದೆ. ಈಗ ಎಲ್ಲ ಹೀರೆಕಾಯಿನ ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಸಾಕು, ಜಾಸ್ತಿ ಬೇಡ, ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ 1 ವಿಷಲ್ ಸಾಕು. ಈಗ ಮೀಡಿಯಮ್ ಊರಿನಲ್ಲಿ ಇದನ್ನು ಕೂಗಿಸ್ಕೊಂಡಿದ್ದು ಆಗಿದೆ. ನೋಡೋಣ ಯಾವ ರೀತಿ ಇದೆ ಅಂತ. ಕರೆಕ್ಟಾಗಿ ಬಂದಿದೆ. ನಮ್ಮ ಹೀರೆಕಾಯಿ ಅದೇ ರೀತಿ ಇದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇದು ರೋಟಿ ಜೊತೆ ಅಥವಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.